ನೀಡ್ತಕ್ಕಂಥ ಸಂಸ್ಥೆ ಚೇರ್ಮನ್ ಆದಂಥ ಉಪೇಂದ್ರ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಈ ಸಂಸ್ಥೆ ವಿಶೇಷತೆ ಏನಂತ ಹೇಳಿದ್ರೆ, ರಾಜ್ಯ ಶಿಕ್ಷಣದ ಜೊತೆಗೆ PUC ಪಠ್ಯದ ಜೊತೆಗೆ ಕ್ಲಾಟ್ ಅಂತ ಹೇಳಿದ್ರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್, ಈ ರಾಷ್ಟ್ರೀಯ ಕಾನೂನು ವಿದ್ಯಾಲಯಗಳನ್ನು ಮಕ್ಕಳು ಸೇರಬೇಕಾದ್ರೆ ಅದಕ್ಕೊಂದು ಪ್ರವೇಶ ಪರೀಕ್ಷೆ ನಡೀತದೆ ಆಲ್ ಇಂಡಿಯಾ ಲೆವೆಲ್. ಆ ಪ್ರವೇಶ ಪರೀಕ್ಷೆಗೆ ಮಕ್ಕಳನ್ನು ಜೊತೆಗೆ ತಯಾರಿ ಮಾಡ್ತಕ್ಕಂಥ ವಿಶೇಷ. ಇವತ್ತು ನಮ್ಮ ಕರ್ನಾಟಕ ಈ ಭಾಗದಲ್ಲಿ ಬಹಳಷ್ಟು ಮಕ್ಕಳಿಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ರಾಷ್ಟ್ರದ ನಂಬರ್ 1 ಕ್ಲಾಟ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಯಾವುದು ರಾಷ್ಟ್ರೀಯ ಕಾನೂನು ಸಂಸ್ಥೆ ಇದೆ ಅನ್ನೋ ವಿಚಾರಗಳು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದು ಕೂಡ ಈ ದೇಶದಲ್ಲೇ ನಂಬರ್ 1 ರಾಷ್ಟ್ರೀಯ ಕಾನೂನು ವಿದ್ಯಾಲಯ ಜ್ಞಾನಭಾರತಿ ಆವರಣದಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಇದೆ. ಯೂನಿವರ್ಸಲ್ PU ಕಾಲೇಜು PUCಯ ಜೊತೆಗೆ ಈ ಮಕ್ಕಳಿಗೆ ಈ ರಾಷ್ಟ್ರೀಯ ಕಾನೂನು ವಿದ್ಯಾಲಯದಲ್ಲಿ ಪ್ರವೇಶ ಪರೀಕ್ಷೆ ಪಡಲಿಕ್ಕೆ ತರಬೇತಿಯನ್ನು ಅಮೂಲ್ಯ ಕೊಡ್ತಾ ಇದೆ. ಅದರಲ್ಲಿ ಈ ವರ್ಷ ಸುಮಾರು 21 ಮಕ್ಕಳು ರಾಷ್ಟ್ರೀಯ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಅದರಲ್ಲಿ 5 ಜನ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ದೇಶದ ನಂಬರ್ 1 ರಾಷ್ಟ್ರೀಯ ಕಾನೂನು ವಿದ್ಯಾಲಯ ಪ್ರವೇಶವನ್ನು ಪಡೆದಿದ್ದಾರೆ. ಜೋಧ್ಪುರ, ಮಹಾರಾಷ್ಟ್ರ, ಹೈದರಾಬಾದ್ ಬೇರೆ ಕಡೆಗಳಲ್ಲಿ ಸುಮಾರು 8 ವಿದ್ಯಾರ್ಥಿಗಳು ರಾಷ್ಟ್ರೀಯ ಕಾನೂನು ವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. ಹಾಗೆ PUCಯಲ್ಲೂ ಕೂಡ ಅಷ್ಟೇ ಸುಮಾರು 41 ಮಕ್ಕಳು ಆರ್ಟ್ಸ್ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಓದ್ತಾ ಇದ್ದು 100ಕ್ಕೆ 100 ಫಲಿತಾಂಶವನ್ನು ಪಡೆದಿದೆ. ಸುಮಾರು 80% ಮಿಕ್ಕಿ ಶೇಕಡವಾರು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. ಈ ಸಂಸ್ಥೆ ವಿಶೇಷತೆ ಏನಂದರೆ ಎಲ್ಲೂ ಕೂಡ ನಾವು ಮಕ್ಕಳನ್ನು ಪ್ರವೇಶ ಕೊಡಬೇಕಾದ್ರೆ ಮಕ್ಕಳ ಅಂಕಗಳ ಆಧಾರದ ಮೇಲೆ ನಾವು ಪ್ರವೇಶ ಕೊಡೋದಿಲ್ಲ. ಮಕ್ಕಳಿಗೆ ಓದ್ತಕ್ಕಂಥ ಆಸಕ್ತಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅವರ ಆಸಕ್ತಿಯನ್ನು ಗುರುತಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ನಾಯಕತ್ವದ ಗುಣವನ್ನು ಬೆಳೆಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಬಹುಶಃ ನನ್ನ ಪಕ್ಕದಲ್ಲಿ ಕೊಡ್ತಕ್ಕಂಥ ಅಚ್ಯುತ ಸುಮಾಶ್ರೀ ಈಕೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಬಾಲಕಿ. ತಂದೆ ಮೂಲತಃ ಕೃಷಿಕರು, ತಾಯಿ ಪ್ರಾಥಮಿಕ ಶಿಕ್ಷಕಿಯಾಗಿದ್ದಾರೆ. ಕರ್ನಾಟಕಕ್ಕೆ ಬಂದು ಆಂಧ್ರ ಮೂಲದ ಹುಡುಗಿ ಈ ರಾಜ್ಯದಲ್ಲಿ ರ್ಯಾಂಕನ್ನು ಪಡಿಬೇಕಂದ್ರೆ ಅದು ಇರತಕ್ಕಂಥ ಶಕ್ತಿ, ಅವರಿಗೆ ಆ ಛಲ. ಗಡಿಭಾಗ ಅನಂತಪುರ ತುಂಬ ಆಂಧ್ರ ಪ್ರದೇಶ ಅಂತ ಹೇಳೋದಿಲ್ಲ, ಕರ್ನಾಟಕ ಹೊಂದಿಕೊಳ್ಳುವಂಥ ಗಡಿ ಪ್ರದೇಶ ಕೂಡ. ಹಾಗಾಗಿ ಆ ಹುಡುಗಿಯನ್ನು ಗುರುತಿಸಬೇಕು. ಅವಳಿಗಾಗಲೇ ಕ್ಲಾಟ್ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದ್ದಾರೆ. ಮುಂದೆ ಜುಡಿಷಿಯಲ್ ಎಕ್ಸಾಮ್ ವಕೀಲರಾಗಿ ದೊಡ್ಡ ಮಟ್ಟದ ದೇಶ ಸೇವೆ ಮಾಡುವ ಕನಸನ್ನು ಕೂಡ ಅವಳು ಹೊಂದಿದ್ದಾಳೆ. ಈ ಗ್ರಾಮೀಣ ಪ್ರದೇಶದ ಪ್ರತಿಭೆಯನ್ನು ಮಾಧ್ಯಮ ಮುಖಾಂತರ ಪರಿಚಯಿಸುವ ಉದ್ದೇಶ ಇಷ್ಟೇ. ಎಲ್ಲಷ್ಟು ಗ್ರಾಮೀಣ ಪ್ರದೇಶ ಆ ಪ್ರತಿಭೆಗಳು ಹೊರಗೆ ಬರಬೇಕು. ರಾಷ್ಟ್ರೀಯ ಕಾನೂನು ಸೇವೆ ಇರಬಹುದು, ಸ್ಪರ್ಧಾತ್ಮಕ ಪರೀಕ್ಷೆ ಇದೆಲ್ಲ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಸೌಲಭ್ಯ ಕೊಡುವಂತಾಗಬೇಕು ಅನ್ನೋದು ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಹಾಗಾಗಿ ಬಹುಶಃ ಅವಳನ್ನೇ ಅವಳ ಯಶಸ್ಸಿನ ಹಿಂದಿರ್ತಕ್ಕಂಥ ಸಾಧನೆ ಮತ್ತು ಅವಳಿಗೆ ಪ್ರೇರಕವಾದ ವಿಚಾರಗಳ ಬಗ್ಗೆ ಮಾತಾಡಬೇಕಂತೇಳಿ ನಾನು ಅವಳನ್ನು ವಿನಂತಿಸ್ತೇನೆ. ಸ್ವಲ್ಪ ಕನ್ನಡದಲ್ಲಿ ಅವ್ರು ಕಳವರಿಸ್ಬೋದು, ಇಂಗ್ಲೀಷಲ್ಲಿ ಮಾತಾಡಬೇಕಂದ್ರೆ ಮೂಲತಃ ಮಾತೃಭಾಷೆ ತೆಲುಗು ಆಗಿರೋದ್ರಿಂದ. My name is Achyuta Sumashri. I came from Andhra Pradesh. I scored 8th state rank in Karnataka PUC exams. I came from an agricultural farmer. My father is a farmer. It is very hard to score in Karnataka because I came from Andhra. So Universal Group of Institutions, Universal Pre-University College helped me a lot through my journey, and even my CLAT was good because of them. So I'm very glad to be here studying in Universal Pre-University College. What's your future ambition in academic future? Sir, I want to be IAS officer. So you have to appear for UPSC exam. Yes, sir. So ಹೀಗೆ ಓಕೆ ಹಾಕಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವ್ದ್ರಲ್ಲಿ ಬಂದಿರೋದು 8th ರ್ಯಾಂಕ್ ಯಾವ್ದ್ರಲ್ಲಿ ಬಂದಿರೋದು? ಕಾಮರ್ಸ್ ಹಿಸ್ಟ್ರಿ Arts. I got 8th state rank in arts.